ನಮಸ್ಕಾರ. ಏಕಮುಖ ಯೂಟ್ಯೂಬ್ಗೆ ಸ್ವಾಗತ. ಅಂತಾರಾಷ್ಟ್ರೀಯ ಸತ್ಯ ಪರಿಶೀಲನಾ ದಿನ ಅಥವಾ ಇಂಟರ್ನ್ಯಾಷನಲ್ ಫ್ಯಾಕ್ಟ್ ಚೆಕ್ ದಿನ. ಅಂತಾರಾಷ್ಟ್ರೀಯ ಸತ್ಯ ಪರಿಶೀಲನಾ ದಿನ. ಮಾಹಿತಿಯು ನಿಖರವಾಗಿದೆ ಮತ್ತು ವಿಶ್ವಾಸಾರ್ಹವಾಗಿದೆ ಎಂದು ಖಚಿತಪಡಿಸಿಕೊಳ್ಳಿ. ಯಾವಾಗಲೂ ಮೂಲಗಳನ್ನು 2 ಬಾರಿ ಪರಿಶೀಲಿಸಿ ಮತ್ತು ನಿಜವಾಗಲೂ ತುಂಬಾ ಒಳ್ಳೆಯದಾಗಿರುವ ವಿಷಯಗಳನ್ನು ಪ್ರಶ್ನಿಸಿ. ಮಾಹಿತಿಯಲ್ಲಿ ಸತ್ಯಕ್ಕಾಗಿ ಹಂಬಲಿಸುತ್ತೀರಾ? ನಂತರ ನೀವು ಒಬ್ಬಂಟಿಯಾಗಿಲ್ಲ. ತಪ್ಪು ಮಾಹಿತಿ ಅಥವಾ ತಪ್ಪು ಮಾಹಿತಿಯ ವಿರುದ್ಧ ಹೋರಾಡಲು ಮತ್ತು ನೈಜ ಸಂಗತಿಗಳನ್ನು ಆಧರಿಸಿದ ಸತ್ಯವನ್ನು ಘೋಷಿಸಲು ವಿಶ್ವದಾದ್ಯಂತ ಜನರನ್ನು ಪ್ರೋತ್ಸಾಹಿಸಲು ಅಂತಾರಾಷ್ಟ್ರೀಯ ಸತ್ಯ ಪರಿಶೀಲನಾ ದಿನ ಇಲ್ಲಿದೆ. ಸತ್ಯ ಪರಿಶೀಲನೆ ಅತ್ಯಗತ್ಯ ಎಂಬ ಕೂಗು ವಾರ್ಷಿಕವಾಗಿ ಆಚರಿಸಲಾಗುವ ಈ ದಿನದ ವಿಷಯವಾಗಿದೆ, ಆದರೆ ವರ್ಷದ ಪ್ರತಿ ದಿನ ಪ್ರತಿಯೊಬ್ಬ ವ್ಯಕ್ತಿಯ ಜವಾಬ್ದಾರಿಯ ಭಾಗವಾಗಿರಬೇಕು. ಅಂತಾರಾಷ್ಟ್ರೀಯ ಸತ್ಯ ಪರಿಶೀಲನಾ ದಿನದ ಇತಿಹಾಸ. ಇಂಟರ್ನ್ಯಾಷನಲ್ ಫ್ಯಾಕ್ಟ್ ಚೆಕಿಂಗ್ ನೆಟ್ವರ್ಕ್ನಿಂದ ಸ್ಥಾಪಿತವಾದ ಈ ದಿನವು ಪ್ರಪಂಚದಾದ್ಯಂತದ ಸಂಸ್ಥೆಗಳು ಪ್ರಪಂಚದ ಜನರಿಗೆ ಅವರು ಒದಗಿಸುವ ಮಾಹಿತಿಯಲ್ಲಿ ಸತ್ಯವನ್ನು ಪ್ರಸ್ತುತಪಡಿಸಲು ಖಚಿತಪಡಿಸಿಕೊಳ್ಳಲು ದೊಡ್ಡ ಪ್ರಯತ್ನದ ಭಾಗವಾಗಿದೆ. ಪತ್ರಕರ್ತರು, ಶಿಕ್ಷಣ ತಜ್ಞರು, ರಾಜಕಾರಣಿಗಳು, ಸರ್ಕಾರಗಳು, ಆರೋಗ್ಯ ರಕ್ಷಣಾ ಕಾರ್ಯಕರ್ತರು, ಜಾಹೀರಾತುದಾರರು ಮತ್ತು ಸಾಮಾನ್ಯ ನಾಗರಿಕರು ಸಹ ಅವರು ಹಂಚಿಕೊಳ್ಳುವ ಮಾಹಿತಿಯು ಸತ್ಯ ಮತ್ತು ಸರಿಯಾಗಿದೆ ಎಂದು ಖಚಿತಪಡಿಸಿಕೊಳ್ಳಲು ಎಲ್ಲರೂ ಜವಾಬ್ದಾರರಾಗಿರಬೇಕು. ಸತ್ಯ ಪರಿಶೀಲನೆಯು ವೃತ್ತಿಪರ ಡಿಬಂಕರ್ಗಳ ಕೆಲಸ ಮಾತ್ರವಲ್ಲ, ಪುರಾಣಗಳು ಮತ್ತು ಸುಳ್ಳುಗಳನ್ನು ಎಲ್ಲರೂ ಕರೆದುಕೊಳ್ಳಬೇಕು ಎಂಬ ನಂಬಿಕೆಯೊಂದಿಗೆ ಪ್ರತಿಯೊಬ್ಬರೂ ತೊಡಗಿಸಿಕೊಳ್ಳುವ ಜವಾಬ್ದಾರಿಯನ್ನು ಹೊಂದಿರುವುದು ಅಂತಾರಾಷ್ಟ್ರೀಯ ಸತ್ಯ ಪರಿಶೀಲನಾ ದಿನದ ಮನೋಭಾವವಾಗಿದೆ. ಅಂತಾರಾಷ್ಟ್ರೀಯ ಸತ್ಯ ಪರಿಶೀಲನಾ ದಿನವನ್ನು ಹೇಗೆ ಆಚರಿಸುವುದು? ಗ್ರಹದಲ್ಲಿ ಆರೋಗ್ಯಕರ ಮತ್ತು ಪರಿಣಾಮಕಾರಿ ರೀತಿಯಲ್ಲಿ ಬದುಕಲು ಮಾಹಿತಿ ಮತ್ತು ಕಥೆಗಳ ಹಿಂದಿನ ಸತ್ಯವನ್ನು ಪಡೆಯುವುದು ಅತ್ಯಗತ್ಯ. ಅಂತಾರಾಷ್ಟ್ರೀಯ ಸತ್ಯ ಪರಿಶೀಲನಾ ದಿನವನ್ನು ಆಚರಿಸಲು ಮತ್ತು ಆನಂದಿಸಲು ಈ ಕೆಲವು ವಿಚಾರಗಳನ್ನು ಪ್ರಯತ್ನಿಸಿ. ಸತ್ಯ ಪರಿಶೀಲನೆಯನ್ನು ಅಭ್ಯಾಸ ಮಾಡಿ. ವ್ಯಕ್ತಿಗಳು ಮತ್ತು ಕುಟುಂಬಗಳು ತಮ್ಮದೇ ಆದ ಸತ್ಯ ಪರಿಶೀಲನೆಯನ್ನು ಅಭ್ಯಾಸ ಮಾಡುವ ಮೂಲಕ ಮಾಹಿತಿ ಪಡೆಯಲು ತಮ್ಮ ಹಕ್ಕುಗಳು ಮತ್ತು ಜವಾಬ್ದಾರಿಗಳನ್ನು ಚಲಾಯಿಸಬಹುದು. ಅಭಿಪ್ರಾಯಗಳು, ನಿರ್ಧಾರಗಳು, ಸಂಭಾಷಣೆಗಳು ಮತ್ತು ಮತಗಳನ್ನು ತಿರುಗಿಸಲು ತಪ್ಪು ಮಾಹಿತಿಗೆ ಅವಕಾಶ ನೀಡುವ ಬದಲು, ಜನರು ತಮ್ಮ ಮಾಹಿತಿಯು ಎಲ್ಲಿಂದ ಬಂತು ಎಂಬುದನ್ನು ತಿಳಿದುಕೊಳ್ಳುವುದು ಅತ್ಯಗತ್ಯ. ಇದಕ್ಕೆ ಬೇಕಾಗಿರುವುದು ಆನ್ಲೈನ್ನಲ್ಲಿ ಕೆಲವು ಸರಳ ಕೀಸ್ಟ್ರೋಕ್ಗಳು. ಶಾಲೆಯಲ್ಲಿ ಶಿಕ್ಷಕರು ತಮ್ಮ ಮೂಲಗಳನ್ನು ಪರೀಕ್ಷಿಸಲು ವಿದ್ಯಾರ್ಥಿಗಳಿಗೆ ಅಗತ್ಯವಿರುವಂತೆ, ಈ ಅಭ್ಯಾಸವು ದೈನಂದಿನ ಜೀವನದಲ್ಲಿ ಮುಂದುವರಿಯಬಹುದು. ಸತ್ಯ ಪರಿಶೀಲನೆಯ ರಸಪ್ರಶ್ನೆ ತೆಗೆದುಕೊಳ್ಳಿ. ಅಂತಾರಾಷ್ಟ್ರೀಯ ಸತ್ಯ ಪರಿಶೀಲನಾ ದಿನದ ಗೌರವಾರ್ಥವಾಗಿ, ನೀವು ಎಷ್ಟು ನಕಲಿ ಸುದ್ದಿ ಅಥವಾ ತಪ್ಪು ಮಾಹಿತಿಗೆ ಬಲಿಯಾಗಿದ್ದೀರಿ ಎಂಬುದನ್ನು ಬಹಿರಂಗಪಡಿಸಲು ಸಹಾಯ ಮಾಡುವ ರಸಪ್ರಶ್ನೆ ತೆಗೆದುಕೊಳ್ಳಲು ಧೈರ್ಯ ಮಾಡಿ. ಮೂಲ ವಿಶ್ವಾಸಾರ್ಹತೆಯನ್ನು ನೋಡಿ. ಅಂತಾರಾಷ್ಟ್ರೀಯ ಸತ್ಯ ಪರಿಶೀಲನಾ ದಿನದ ಗೌರವಾರ್ಥವಾಗಿ ಪ್ರತಿಯೊಬ್ಬರೂ ತಮ್ಮ ಹಂಚಿಕೊಂಡ ಮಾಹಿತಿಯ ಸತ್ಯವನ್ನು ಮುಂದುವರಿಸಲು ಖಚಿತವಾಗಿರಬೇಕು. ಮಾಹಿತಿಯನ್ನು ಒದಗಿಸುವ ಪ್ರಾಧಿಕಾರದ ರುಜುವಾತುಗಳನ್ನು ನೀಡುವುದರ ಜೊತೆಗೆ, ಮೂಲವು ಕಾನೂನುಬದ್ಧ ಮತ್ತು ಸತ್ಯವಾಗಿದೆ ಎಂದು ಖಚಿತಪಡಿಸಿಕೊಳ್ಳುವಲ್ಲಿ ಕೆಲವು ಪ್ರಮುಖ ಅಂಶಗಳು ಇಲ್ಲಿವೆ. ವಸ್ತುನಿಷ್ಠತೆ. ಒಂದು ವೆಬ್ಸೈಟ್ ಪ್ರಾಯೋಜಕರಿಂದ ಪಾವತಿಸಿದ್ದರೆ ಮತ್ತು ಅದರ ಕುರಿತು ಪುಟದಲ್ಲಿನ ಇತರ ಮಾಹಿತಿಯಿಂದ ಅದು ಎಷ್ಟು ವಸ್ತುನಿಷ್ಠತೆಯನ್ನು ಹೊಂದಿದೆ ಎಂಬುದರ ಕುರಿತು ಸ್ಪಷ್ಟವಾಗಿರಬೇಕು. ನಿಖರತೆ. ಅಂಕಿಅಂಶಗಳು ಮತ್ತು ಸತ್ಯಗಳನ್ನು ಒದಗಿಸುವ ವೆಬ್ಸೈಟ್ ತನ್ನ ಸತ್ಯಗಳನ್ನು ಬ್ಯಾಕಪ್ ಮಾಡಲು ಅಧ್ಯಯನಗಳು, ಪೇಪರ್ಗಳು ಅಥವಾ ಜರ್ನಲ್ಗಳಂತಹ ಸಂಪನ್ಮೂಲಗಳನ್ನು ಒದಗಿಸಬೇಕು. ವ್ಯಾಪ್ತಿ. ವೆಬ್ಸೈಟ್ ತನ್ನ ಹಕ್ಕುಗಳನ್ನು ಬ್ಯಾಕಪ್ ಮಾಡಲು ಬಾಹ್ಯ ವ್ಯಾಪ್ತಿಯನ್ನು ಹೊಂದಿದೆ ಎಂದು ಖಚಿತಪಡಿಸಿಕೊಳ್ಳಿ, ಅದರ ಸ್ವಂತ ಪುಟದಲ್ಲಿ ಮಾತ್ರವಲ್ಲದೆ ಹೊರಗಿನ ಮೂಲಗಳಿಂದ. ಈ ಮಾಹಿತಿಯು ಸಮಯೋಚಿತವಾಗಿರಬೇಕು. ಉದ್ದೇಶ. ವೆಬ್ಸೈಟ್ಗಳು ಈ ಮಾಹಿತಿಯನ್ನು ಏಕೆ ನೀಡುತ್ತಿವೆ? ಅವರು ಕಾರ್ಯಸೂಚಿಯನ್ನು ಹೊಂದಿದ್ದರೆ ಅಥವಾ ಅವರು ಏನನ್ನು ಸಾಧಿಸಲು ಪ್ರಯತ್ನಿಸುತ್ತಿದ್ದಾರೆ ಎಂಬುದರ ಕುರಿತು ಸ್ಪಷ್ಟವಾಗಿರಬೇಕು.